ಕಾಂಗ್ರೆಸ್ ಜೆಡಿಎಸ್ನ 10 ಶಾಸಕರು ಬಿಜೆಪಿ ಸೇರೋಕೆ ರೆಡಿಯಾಗಿದ್ದಾರಂತೆ. 10 ಶಾಸಕರ ಪಟ್ಟಿ ಈಗ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. 10 ರೆಬಲ್ ಶಾಸಕರಲ್ಲಿ ರಮೇಶ್ ಜಾರಕಿಹೊಳಿ ಟೀಮ್ ಅವರೇ ಹೆಚ್ಚಾಗಿರೋದು. ಏನು ಶಿವಾಜಿನಗರದ ಶಾಸಕ ರೋಷನ್ ಬೇಗ್ ಅವರು ಕೂಡ ಇದ್ದಾರೆ. ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಟೀಮ್ ಅವರೇ ಹೆಚ್ಚಾಗಿ ಇಲ್ಲಿ ಇರೋದು. ಇನ್ನು ಬಿಸಿ ಪಾಟೀಲ್ ಅವರು ಆಲ್ರೆಡಿ ಒಂದು ಹೆಜ್ಜೆಯನ್ನ ಹೊರಗಡೆ ಇಟ್ಟಂಗೆ ಮಾತಾಡ್ತಾ ಇದ್ರು. ನ್ಯೂಸ್ 18 ಕನ್ನಡಕ್ಕೆ ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಶಿವಾನಂದ್ ಹೆಬ್ಬಾರ್ ಕೂಡ ಸಾಕಷ್ಟು ರೆಬಲ್ ಆಗಿದ್ರು ಇತ್ತೀಚೆಗೆ ನಾವು ಗಮನಿಸಿದಾಗ. ಇನ್ನು ಭೀಮಾನಾಯಕ್, ಬಿ ನಾಗೇಂದ್ರ, ಶ್ರೀನಿವಾಸ್ ಗೌಡ ಇವ್ರ ಹೆಸರುಗಳೆಲ್ಲ ಆಗ್ಲಿಂದಲೂ ಕೂಡ ಸಾಕಷ್ಟು ತಿಂಗಳಿಂದ ಚರ್ಚೆಗೆ ಬರ್ತಾ ಇತ್ತು. ಇನ್ನು ಬಹಿರಂಗವಾಗಿ ಸುಧಾಕರ್ ಅವರು ಮೈತ್ರಿ ಸರ್ಕಾರದ ವಿರುದ್ಧ ಗುಡುಕ್ತಾ ಇದ್ರು. ಅವರು ಕೂಡ ಆಪರೇಷನ್ ಕಮಲಕ್ಕೆ ಒಳಗಾಗುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. 10 ಶಾಸಕರು ಬಿಜೆಪಿಗೆ ಹೋಗ್ತಾರೆ ಅಂತ ಚರ್ಚೆಗಳು ಇದೀಗ ನಡೀತಾ ಇರೋದು. ಬಿಸಿ ಪಾಟೀಲ್ ಅವರು ಹಿರೇಕೆರೂರಿನ ಶಾಸಕರು, ಇನ್ನು ಶಿವರಾಮ್ ಹೆಬ್ಬಾರ್ ಯಲ್ಲಾಪುರದ ಶಾಸಕರು, ಹಾಗೆಯೇ ರೋಷನ್ ಬೇಗ್ ಶಿವಾಜಿನಗರದ ಶಾಸಕರು ಇವರೆಲ್ಲರೂ ಕೂಡ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಆಲ್ರೆಡಿ ವ್ಯಕ್ತಪಡಿಸಿದ್ದಾಗಿದೆ. ಇನ್ನು ಬಿ ನಾಗೇಂದ್ರ ಹಾಗೇನೆ ಭೀಮಾನಾಯಕ್ ಅಂತೂ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಸಾಕಷ್ಟು ತಿಂಗಳಿಂದ ನಿರತರಾಗೇ ಇದ್ದಾರೆ. ಇನ್ನು ಸುಧಾಕರ್ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು, ಚಿಕ್ಕಬಳ್ಳಾಪುರದ ಶಾಸಕರು. ಆದ್ರೆ ಅವರಿಗೆ ಯಾವಾಗ ಸಚಿವ ಸ್ಥಾನ ಕೈ ತಪ್ಪೋಯ್ತು ಆ ಟೈಮ್ನಿಂದ ಅವರು ರೆಬಲ್ ಆಗಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಅವರ ಮುಖ ನೋಡಿಕೊಂಡು ಸದ್ಯಕ್ಕೆ ಸುಮ್ಮನಾಗಿದ್ದಾರೆ. ಬಟ್ ಇವಾಗ ಸುಮ್ಮನಿರುವಂತಹ ಚಾನ್ಸಸ್ ಇಲ್ಲ. ಅವರು ಆಪರೇಷನ್ ಕಮಲಕ್ಕೆ ಒಳಗಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟು 10 ಶಾಸಕರು ಬಿಜೆಪಿಗೆ ಹೋಗ್ತಾರೆ ಅನ್ನೋ ಲೆಕ್ಕಾಚಾರಗಳಿರೋದು. ಅದರಲ್ಲಿ ರಮೇಶ್ ಜಾರಕಿಹೊಳಿ ಟೀಮ್ ಮೆಂಬರ್ಸೇ ಜಾಸ್ತಿ ಇದ್ದಾರೆ ಅಂತ ಹೇಳಲಾಗ್ತಿದೆ. ಈಗ ಆಲ್ರೆಡಿ ಆ ಚಟುವಟಿಕೆಗಳನ್ನ ರಮೇಶ್ ಜಾರಕಿಹೊಳಿ ನಡೆಸ್ತಾ ಇದ್ದಾರೆ ಕೂಡ. ಇನ್ನು ಮೈತ್ರಿ ಸರ್ಕಾರವನ್ನ ಉಳಿಸಿಕೊಳ್ಳೋದಕ್ಕೆ ದೋಸ್ತಿ ನಾಯಕರು ಸರ್ಕಸ್ ಮಾಡ್ತಾ ಇದ್ದಾರೆ. ಇನ್ನು ಅತೃಪ್ತ ಶಾಸಕರಿಗೆ ಸಚಿವ ಸ್ಥಾನದ ಆಫರ್ ಅನ್ನ ಕೊಟ್ಟಿದ್ದಾರೆ. ನಿನ್ನೆ ಸಿಎಂ ಕುಮಾರಸ್ವಾಮಿ ಜೊತೆ ಸಿದ್ದರಾಮಯ್ಯ ಈ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ದಾರೆ. 10ಕ್ಕೂ ಹೆಚ್ಚು ಶಾಸಕರು ಬಿಜೆಪಿ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅತೃಪ್ತ ಶಾಸಕರಿಗೆ ಸಚಿವ ಸ್ಥಾನ ನೀಡಿದ್ರೆ ಆಪರೇಷನ್ ಕಮಲ ತಪ್ಪಿಸಬಹುದು ಅನ್ನೋ ಸಲಹೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಆಪರೇಷನ್ ಕಮಲ ಭೀತಿಯಲ್ಲಿ ಸಿದ್ದರಾಮಯ್ಯ ಪಕ್ಷೇತರ ಶಾಸಕ ಶಂಕರ್ ಅವರನ್ನ ತಮ್ಮ ಜೊತೆಗೆ ದೆಹಲಿಗೆ ಕರ್ಕೊಂಡು ಹೋಗಿದ್ದಾರೆ. ಸದ್ಯಕ್ಕೆ ದೋಸ್ತಿ ನಾಯಕರಿಗೂ ಎಷ್ಟರ ಮಟ್ಟಿಗೆ ಆಪರೇಷನ್ ಕಮಲದ ಭೀತಿ ಎದುರಾಗಿದೆ ಅಂದ್ರೆ ಈ ಬಗ್ಗೆ ನಿನ್ನೆ ಕುಮಾರಸ್ವಾಮಿ ಅವರು ಹಾಗೇನೆ ಸಿದ್ದರಾಮಯ್ಯ ಅವರು ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದಾಗ ಸಿದ್ದರಾಮಯ್ಯ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಸೊ ಇವಾಗ ಯಾರೆಲ್ಲ ಬಂಡಾಯ ಎದ್ದಿದ್ದಾರೆ ಅವರಿಗೆ ಸಚಿವ ಸ್ಥಾನದ ಆಫರ್ ಅನ್ನ ಕೊಡೋಣ, ಸುಮ್ಮನಾಗ್ತಾರೆ ಅಂತ. ನೋಡ್ಬೇಕು ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಸಿಗುತ್ತಾ ಇಲ್ವಾ ಅನ್ನೋದು.